ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಮುಂಚಿನ ವಿಡಿಯೋನಲ್ಲಿ ನಿಮಗೆ ತಿಳಿಸಿದೆ, ಎಲ್ಲ ಸರ್ಕಾರಿ ನೌಕರರಿಗೆ ಕೇಂದ್ರೀಕೃತ ವೇತನ ಪಾವತಿ ವ್ಯವಸ್ಥೆಯನ್ನು ಈಗ ಜಾರಿ ಮಾಡ್ತಾ ಇದ್ದಾರೆ. ಸೊ ಖಜಾನೆ 2 ಮತ್ತು HRMS 2 ತಂತ್ರಾಂಶದಲ್ಲಿ ಈ ಒಂದು ಮಹತ್ವದ ಸಂಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ತಿಂಗಳ ಕೊನೆಯ ದಿನವೇ ಎಲ್ಲ ನೌಕರರಿಗೆ ವೇತನ ಜಮೆ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಮರ್ಜನ್ನು ಮಾಡಿರ್ತಕ್ಕಂಥದ್ದು. ಈಗ ಅಪ್ಡೇಟ್ ಕೂಡ ಆಗಿದೆ. ನಾನು ಮುಂಚಿನ ವಿಡಿಯೋನಲ್ಲಿ ತಿಳಿಸಿರುವ ಹಾಗೆ ಒಂದು 6 ರಿಂದ 7 ಇಲಾಖೆಗಳಲ್ಲಿ ಇದೇ ಜುಲೈನಿಂದ ಅಧಿಕೃತವಾಗಿ ಇದು ಚಾಲನೆಯನ್ನು ನೀಡಲಾಗಿದೆ. ಸ್ನೇಹಿತರೆ, ಯಾವುದೇ ತೊಂದರೆ ಕೂಡ ಆಗಿಲ್ಲ. ಎಲ್ಲ ನೌಕರರಿಗೂ ತಿಂಗಳ ಕೊನೆಯ ದಿನ ವೇತನ ಜಮೆ ಆಗಿದೆ. ಸೊ ಇದು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಇದು ಕೇಂದ್ರೀಕೃತ ಇ ಪೇಮೆಂಟು. ಇದ್ರ ಮೂಲಕನೇ ಈಗ ನೇರವಾಗಿ ಬ್ಯಾಂಕ್ ಖಾತೆಗೆ ನಿಮ್ಮ ಸಂಬಳ ಜಮೆ ಆಗ್ತಕ್ಕಂಥದ್ದು. ಸೊ ಈ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತಂದರೆ, ನೋಡಿ ಇದೊಂದು ಕಟ್ಟುನಿಟ್ಟಾದ ಹೊಸ ವೇಳಾಪಟ್ಟಿ ಅಂತಲೇ ಹೇಳ್ಬೋದು. ಈ ವೇಳಾಪಟ್ಟಿಯ ಅನ್ವಯದಲ್ಲಿ ನಿಮ್ಮ ವೇತನ ಪ್ರಕ್ರಿಯೆ ಇನ್ನು ಮುಂದೆ ನಡೀತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ನೋಡಿ ಪ್ರತಿ ತಿಂಗಳ 20ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ನಿಮ್ಮ ವೇತನದ ಪ್ರಕ್ರಿಯೆ. ಸೊ ಇದನ್ನು DDOಗಳು ಮಾಡ್ತಾರೆ. ಸ್ನೇಹಿತರೆ, ನೋಡಿ 20ನೇ ತಾರೀಕು ಏನು ನಡೆಯುತ್ತೆ ಅಂದರೆ, ನಿಮ್ಮ ಕರಡು ವೇತನ ಬಿಲ್ ಸೃಜನೆ ಆಗುತ್ತೆ ಅಂದರೆ ಮತ್ತು ಬಿಡುಗಡೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ 20ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರತಿ ತಿಂಗಳ 24ರೊಳಗೆ 3 ದಿನ ಕಾಲಾವಕಾಶದಲ್ಲಿ ಅಂದರೆ 4 ದಿನ ಕಾಲಾವಕಾಶದಲ್ಲಿ ನಿಮ್ಮ ಭತ್ಯೆ ಮತ್ತು ಕಡಿತ, ರಜೆ, ವರ್ಗಾವಣೆ ವಿವರಗಳನ್ನು DDOಗಳು ಅಪ್ಡೇಟ್ ಮಾಡಬೇಕು. ನಿಮ್ಮ ಭತ್ಯೆ ಏನಿದೆ ಎಕ್ಸ್ಟ್ರಾ ಅದನ್ನು ಸೇರಿಸಬೇಕಾಗುತ್ತೆ. ಕಡಿತ ಏನಿದೆ ಅದನ್ನು ಕಡಿತ ಮಾಡಿ ನಿಮ್ಮ ರಜೆಗಳಿಗೆ ಅನುಗುಣವಾಗಿ ಮತ್ತು ವರ್ಗಾವಣೆ ಏನಾದ್ರು ಇದ್ದರೆ ಆ ವಿವರಗಳನ್ನು ಈ 4 ದಿನದಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಪ್ರತಿ ತಿಂಗಳು 24ರ ರಾತ್ರಿ 11:30 ಇದು DDO ವೇತನ ಬಿಲ್ಗಳ ಪ್ರಕ್ರಿಯೆ ಕಡ್ಡಾಯವಾಗಿ ಸ್ಥಗಿತ ಆಗುತ್ತೆ. ಸೊ ಅವರು 24:11 ಒಳಗಡೆ ಈ ಭತ್ಯೆ, ಕಡಿತ, ರಜೆ ಮತ್ತು ವರ್ಗಾವಣೆ ವಿವರಗಳನ್ನು ಅಪ್ಡೇಟ್ ಮಾಡಬೇಕು. 11:30 ಮೇಲೆ ಅದು DDOಗಳ ವೇತನ ಬಿಲ್ಗಳ ಪ್ರಕ್ರಿಯೆ ಕಡ್ಡಾಯವಾಗಿ ಸ್ಥಗಿತ ಆಗುತ್ತೆ. ಸೊ ಪ್ರತಿ ತಿಂಗಳ 25 ಬೆಳಿಗ್ಗೆ 10 ಗಂಟೆಯಿಂದ ಸ್ನೇಹಿತರೆ ಬಿಲ್ಗಳ ಕ್ರೋಢೀಕರಣ ಮುಕ್ತಾಯ ಆಗುತ್ತೆ. ಖಜಾನೆಗಳ PAO ಲಾಗಿನ್ಗೆ ಲಭ್ಯ ಆಗುತ್ತೆ 25ನೇ ತಾರೀಕಿಂದ. ನೋಡಿ, ಪ್ರತಿ ತಿಂಗಳ 27ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ ತನಕ ಅಂತಿಮ ಬಿಲ್ಗಳನ್ನು ಸ್ವಯಂಚಾಲಿತವಾಗಿ K2 PAO ಲಾಗಿನ್ನಲ್ಲಿ ಸಲ್ಲಿಕೆಯನ್ನು ಮಾಡಲಾಗುತ್ತೆ. ಸೊ 27ನೇ ತಾರೀಕಿಗೆ ಮಧ್ಯರಾತ್ರಿ ತನಕ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿ ನಿಮ್ಮ ಅಕೌಂಟಿಗೆ ಅದು ಜಮೆ ಆಗೋ ರೀತಿಯಲ್ಲಿ ಒಂದು ಸಿಸ್ಟಮನ್ನು ಅಪ್ಡೇಟ್ ಮಾಡಿ ಬಿಡ್ತಾರೆ. ಸ್ನೇಹಿತರೆ, ಅದು K2ನಲ್ಲಿ ಖಜಾನೆ 2 ಇದರಲ್ಲೇ ವೆಬ್ಸೈಟ್ನಲ್ಲಿ. ಸ್ನೇಹಿತರೆ, ಸೊ ಇದಾದ ನಂತರ ತಿಂಗಳ ಕೊನೆಯ ದಿನ ನಿಮ್ಮ ಖಾತೆಗೆ ವೇತನ ಜಮೆ ಆಗುತ್ತೆ. ಸೊ ಈ ರೀತಿ ಪ್ರಕ್ರಿಯೆ ನಡೆಯುತ್ತೆ. ನೋಡಿ, ಪ್ರಮುಖ ಸೂಚನೆಗಳನ್ನು DDOಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ನಿಗದಿತ ಸಮಯದ ಒಳಗೆ ಡಿಜಿಟಲ್ ಸಹಿ ಮಾಡದಿದ್ದರೆ ತಂತ್ರಾಂಶವು ಸ್ವಯಂಚಾಲಿತವಾಗಿ ಹಿಂದಿನ ತಿಂಗಳ ವೇತನವನ್ನು ಪರಿಗಣಿಸುತ್ತೆ. ಸೊ DDOಗಳು ಇದರಲ್ಲಿ ಹೆಚ್ಚು ಜಾಗರೂಕರಾಗಿ ಇರಬೇಕಾಗತ್ತೆ. ಯಾಕೆಂದರೆ ಮುಂಚಿನ ತಿಂಗಳು ಏನೇನು ಕಡಿತ ಆಗಿತ್ತು, ಏನೇನು ಭತ್ಯೆ ಇತ್ತು ಅಥವಾ ರಜೆ, ವರ್ಗಾವಣೆ ಇದ್ರ ಬಗ್ಗೆ ಮಾಹಿತಿಯನ್ನು ಏನು ನೀಡಿರ್ತಾರೆ ಅದೇ ಕಂಟಿನ್ಯೂ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ಈ ತಿಂಗಳು ಒಂದು ಡಿಜಿಟಲ್ ಸಹಿಯನ್ನು DDOಗಳು ಮಾಡಿಲ್ಲ ಅಂತಂದರೆ, ಸೊ ನೌಕರರು ಒಮ್ಮೆ DDOಗಳನ್ನು ತಮ್ಮ ವೇತನ ಪರಿಶೀಲನೆ ಆಗಿದೆ ಅಂತ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ, ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನು ಮುಂದೆ ಸ್ಯಾಲ್ರಿ ಆನ್ ಟೈಮ್ ಎಲ್ಲರ ಅಕೌಂಟಿಗೆ ಜಮೆ ಆಗುತ್ತೆ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.